ನಾವು ನಮ್ಮದೇ ಆದ ಒಂದು ಚೌಕಟ್ಟು, ಅದರಲ್ಲಿ ಒಂದಿಷ್ಟು ಮಂದಿ ಅವರಿದ್ರೆ ಸಾಕು, ಬೇರೆ ಯಾರೂ ನಮ್ಗೆ ಬೇಕಾಗಿಲ್ಲ ಅಂತ ಅನ್ಕೋತೀವಲ್ವಾ? ಹೌದು ಸ್ವಾಮಿ, ನಮ್ಮೆಲ್ಲರ ಮನಸ್ಸಲ್ಲೂ ಒಂದಿಷ್ಟು ಜನಕ್ಕೆ ತುಂಬ ಪ್ರಾಮುಖ್ಯತೆ ಕೊಟ್ಟಿರ್ತೀವಿ. ಅವರಿದ್ರೆ ಸಾಕು, ಬೇರೆ ಯಾರೂ ಬೇಡ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಇಡೀ ಪ್ರಪಂಚವನ್ನೇ ಎದುರಾಕ್ಕೊಬಿಡ್ತೀವಿ. ಆದರೆ ಇವರು ಮಾತ್ರ ನಮ್ಮ ಜೊತೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಷ್ಟೆಲ್ಲ ಪ್ರೀತಿ ಕಾಳಜಿ ಎಲ್ಲನೂ ಅವ್ರ ಮೇಲಿರುತ್ತೆ. ಆದರೆ ಅವರು ನಮ್ಮನ್ನು ಒಂದು ಮಾತೇನಾದರೂ ಅಂದುಬಿಟ್ರೆ ತಡೆಯಲ್ಲ ನಮ್ಮ ಮನಸ್ಸು. ಇವರನ್ನು ನಾವು ಎಲ್ಲದಕ್ಕಿಂತ ಹೆಚ್ಚಾಗಿ ಅಂದ್ಕೊಂಡಿದ್ವಿ, ಇವರೇ ಈ ಮಾತನ್ನು ಅಂದುಬಿಟ್ರಲ್ಲ ಅಂತ ಕೊರಗಕ್ಕೆ ಶುರು ಮಾಡ್ತೀವಿ. ಸರಿನಾ ಇದು? ನನ್ನ ಪ್ರಕಾರ ಇದು ಸರಿ ಇಲ್ಲ ಕಣ್ರಿ. ಯಾಕೆ ಹೇಳಿ? ಹೌದು, ನಿಮ್ಮ ಮೇಲೆ ಅವರು ಹಕ್ಕು ಚಲಾಯಿಸಿ ನಿಮ್ಮ ಕೊರತೆಗಳನ್ನ ಯಾವತ್ತಾದರೂ ಎತ್ತು ತೋರಿಸಿದ್ರೆ ಅದನ್ನು ತಪ್ಪು ಅಂತ ಯಾಕೆ ಭಾವಿಸ್ತೀರಿ? ಹೌದು, ನಮ್ಮವರೇ ಇವರು ಏನಾದರೂ ಹೇಳ್ತಾರಂದರೆ ಇದ್ರ ಹಿಂದೆ ಏನಾದರೂ ಒಂದು ವಿಷಯ ಇರುತ್ತೆ. ಇಲ್ಲಾಂದರೆ ಅಷ್ಟು ಸುಲಭವಾಗಿ ಇವರು ಬಂದು ನನಗೆ ಇದು ಸರಿ ಇಲ್ಲ, ಇದು ತಪ್ಪು ಅಂತ ಹೇಳೋ ಪ್ರಮೇಯ ಯಾಕೆ ಬರುತ್ತೆ ಹೇಳಿ? ಹೌದು, ಅವ್ರು ಬಂದು ಹೇಳ್ತಾರಂದರೆ ಅದರಲ್ಲಿ ಏನಾದರೂ ಒಂದು ವಿಷಯ ಇರುತ್ತೆ, ಏನೋ ಒಂದು ನಿಮ್ಮ ಒಳಿತಿಗಾಗಿ ಹೇಳಿರ್ತಾರೆ. ಇವರು ಯೋಚನೆ ಮಾಡಬೇಕು. ನಾವು ಒಂದು ವಿಷಯ ಸತ್ಯ ಕಣ್ರಿ, ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಮಾತಾಡೋರು ಇರ್ತಾರಲ್ಲ, ಅವರು ನೇರವಾಗಿ ನಿಮ್ಮ ಮುಖಕ್ಕೆ ಬಂದು ಈ ತಪ್ಪು ನೀನು ಮಾಡಿದೀಯಾ ಅಂತ ಯಾವತ್ತಿಗೂ ಹೇಳಲ್ಲ. ಯಾಕೆ ಹೇಳಿ? ನಿಮ್ಮ ಒಳಿತು ಅವರಿಗೆ ಬೇಕಾಗಿಲ್ಲ. ನೀವು ಎಷ್ಟು ಹಾಳಾಗ್ತಿರೋ ಅಷ್ಟು ಒಳ್ಳೆಯದವ್ರಿಗೆ, ಅದರಲ್ಲಿ ಸಂತೋಷ ಪಡ್ತಾರೆ. ಅಂಥ ವಿಕೃತ ಮನಸ್ಸಿನ ಜನ ಅವರು. ಆದರೆ ನಿಮ್ಮನ್ನು ಪ್ರೀತಿಸೋರು ನಿಮ್ಮ ಮುಖಕ್ಕೆ ನೇರವಾಗಿ ಬಂದು ನಿಂತು ನೀನು ಇದನ್ನು ತಿದ್ಕೋ, ಇದನ್ನು ಸರಿ ಮಾಡ್ಕೋ ಅಂತ ಹೇಳ್ತಾರೆ. ಅದರಲ್ಲಿ ತಪ್ಪೇನಿದೆ ಹೇಳಿ? ಯಾವತ್ತೂ ನಿಮ್ಮ ಬೆನ್ನ ಹಿಂದೆ ಮಾತಾಡೋರಿಗಿಂತ ನಿಮ್ಮ ಕಣ್ಣ ಮುಂದೆ ಬಂದು ನಿಂತು ಮಾತಾಡ್ತಾರಲ್ಲ, ಅವರನ್ನು ನೀವು ಧೈರ್ಯವಾಗಿ ನಂಬೋದು ಕಣ್ರಿ. ಯಾರು ತಪ್ಪು ಮಾಡಲ್ಲ ಹೇಳಿ? ಎಲ್ಲರೂ ತಪ್ಪು ಮಾಡ್ತೇವೆ. ಹಾಗಾದರೆ ತಿದ್ಕೊಳ್ಳೋಕ್ಕೆ ಯಾರೋ ಒಬ್ಬರು ಬಂದು ಹೇಳ್ತಾರಂದರೆ ಅದರಲ್ಲಿ ಯಾವ ತಪ್ಪು ಇಲ್ಲ ಕಣ್ರಿ. ತಿದ್ಕೊಳ್ಳೋಣ. ಅವ್ರು ಹೇಳೋದ್ರಿಂದ ನಾವು ನಮ್ಮ ಜೀವನವನ್ನು ಒಂದಿಷ್ಟು ಸುಧಾರಿಸ್ಕೋತೀವಿ. ನಮ್ಮ ನಡವಳಿಕೆಯಲ್ಲಿ ಒಂದಿಷ್ಟು ಚೇಂಜಸ್ ನಾವು ಮಾಡ್ಕೋಬೇಕು ಅಂತಾದರೆ ಖಂಡಿತ ಮಾಡ್ಕೊಳ್ಳೋಣ. ಅವರು ನಮ್ಮ ಒಳಿತಿಗಾಗಿ ಹೇಳ್ತಾರಲ್ವ, ಅದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋಣ, ಸ್ವೀಕರಿಸೋ ಮನೋಭಾವ ಇಟ್ಕೊಳ್ಳೋಣ ಕಣ್ರಿ. ಇನ್ನು ಮುಂದೆ ಆದರೂ ನಿಮ್ಮ ಮನಸ್ಸಲ್ಲಿ ಒಂದು ದೃಢ ನಿಶ್ಚಯ ಮಾಡ್ಕೊಂಬಿಡಿ, ಹೇಳಕ್ಕೆ ಹೋಗಬೇಡಿ. ಆದರೆ ಯಾರಾದರೂ ಬಂದು ನಿಮ್ಮ ಪ್ರೀತಿ ಪಾತ್ರರು ನಿಮಗೇನಾದರೂ ಒಳಿತು ಹೇಳ್ತಾರಂದರೆ ದಯವಿಟ್ಟು ಕೇಳಿ. ಅವರನ್ನು ಕಡೆಗಣಿಸಿ ಅವ್ರಿಗೆ ಬೇಜಾರು ಮಾಡಿ ಅವ್ರನ್ನ ದೂರ ಯಾವತ್ತಿಗೂ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ರೀತಿಯ ಜನ ತುಂಬ ವಿರಳ ಕಣ್ರಿ ಸಿಗೋದು. ನಿಮಗಾಗಿ, ನಿಮ್ಮ ಪ್ರೀತಿಗಾಗಿ ಅವರು ನಿಮ್ಮ ಜೊತೆ ಜೀವನ ಸಾಗಿಸ್ತಾ ಇರ್ತಾರೆ. ಅಂಥವ್ರನ್ನ ಯಾವತ್ತಿಗೂ ದೂರ ಮಾಡೋಕ್ಕೆ ಹೋಗಬೇಡಿ. ಯಾವುದೋ ಒಂದು ಮುನಿಸಿನ ಮಾತಿನಿಂದ ಅವ್ರನ್ನ ನೀವು ದೂರ ಮಾಡಿ ಆಮೇಲೆ ಅವ್ರು ಇಲ್ವಲ್ಲಪ್ಪ ಅಂತ ಕೊರಗೋದಕ್ಕಿಂತ ಅವರು ಹೇಳೋ ಕಿವಿ ಮಾತನ್ನು ಕೇಳಿ ನೀವು ನಿಮ್ಮನ್ನು ತಿದ್ಕೊಂಬಿಡಿ. ಅದರಲ್ಲಿ ನಿಮ್ಮ ಒಳಿತು ಇದೆ. ಈ ಸಂಬಂಧದಲ್ಲೂ ಆ ಒಳಿತು ಹಾಗೆ ಕಾಪಾಡ್ಕೋಬೋದು. ಅದನ್ನು ಬಿಟ್ಟು ನೀವು ಅವ್ರ ಮೇಲೆ ಬೇಸರ ಆಗಿ ಅವ್ರನ್ನ ದೂರ ಮಾಡಿ ನೀವು ದೂರ ಆಗಿ ಏನು ತಾನೇ ಸಾಧಿಸ್ತೀರಾ? ಒಂದು ಚಿಕ್ಕ ಮುನಿಸು ಎಷ್ಟೋ ಸಂಬಂಧಗಳನ್ನು ಎಷ್ಟು ದೂರ ಮಾಡಿಬಿಟ್ಟಿದೆ ಅಂದರೆ ಜೊತೆಗೆ ಇರ್ತಾರೆ, ಮಾತುಕತೆ ಇರಲ್ಲ. ಯಾವ ರೇಂಜ್ಗೆ ಅವ್ರ ಜೀವನ ಹಾಳಾಗಿ ಹೋಗಿರುತ್ತೆ ಅಂದರೆ ಒಬ್ಬರೊಬ್ಬರು ಮುಖ ನೋಡ್ಕೊಳ್ಳೋಕ್ಕೂ ಆಗಲ್ಲ. ಆದರೆ ಜೊತೆಗಿರುವ ಅನಿವಾರ್ಯತೆ ಇರ್ತಾರೆ, ಆದರೆ ಒಂದು ಜಡವಾಗಿರ್ತಾರೆ. ಆ ರೀತಿಯ ಸಂಬಂಧ ನಿಮ್ಮ ಜೀವನದಲ್ಲಿ ಬೇಕಾ? ಒಂದಿಷ್ಟು ಮುನಿಸುಗಳು, ಒಂದಿಷ್ಟು ಆರ್ಗ್ಯುಮೆಂಟ್ಸ್ ಎಲ್ಲ ನಡೀತದೆ ಜೀವನದಲ್ಲಿ. ನಿಮ್ಮ ಒಳಿತಿಗಾಗಿ ಏನಾದರೂ ಒಂದು ಹೇಳಿದ್ರಂದರೆ ತಲೆಬಾಗಿ ಅವ್ರ ಮಾತಿಗೆ ಸ್ಪಂದಿಸಿ ಅವ್ರು ಹೇಳೋ ವಿಷಯನ ಕಿವಿ ಕೊಟ್ಟು ಕೇಳಿ. ಅದರಿಂದ ನಿಮ್ಮ ಅವರ ಸಂಬಂಧ ಇನ್ನೂ ಗಾಢವಾಗಿ ಬೆಳೀತದೆ, ಇನ್ನೂ ಉತ್ಕೃಷ್ಟವಾಗಿ ನಿಮ್ಮ ಜೀವನ ನಡೆಸೋಕ್ಕೆ ದಾರಿಯಾಗತ್ತೆ. ಯೋಚನೆ ಮಾಡಿ.